ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು. ಸುಂದರವಾದ ಮನೆ ಕಟ್ಟಬೇಕು, ಹಾಗೆ ಆ ಒಂದು ಮನೆಯಲ್ಲಿ ನಾವು ನೆಮ್ಮದಿಯಿಂದ ವಾಸ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಜೀವನದಲ್ಲಿ ಒಮ್ಮೆ ಆದ್ರೂ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಒಂದು ಸುಂದರವಾದ ಮನೆ ಬೇಕು ಅಂದ್ರೆ ಅದಕ್ಕೆ ಇಂಜಿನಿಯರ್ಗಳು ಕೂಡ ಚೆನ್ನಾಗಿರ್ಬೇಕು, ಹಾಗೆ ಅವರ ಮಾರ್ಗದರ್ಶನ ಆಗ್ಲಿ, ಅವರ ಪ್ಲಾನ್ ಆಗ್ಲಿ ಬೇಕಾಗತ್ತೆ ಮನೆಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅನಿಲ್ ಕರಿ ಅವರು. ನಮಸ್ಕಾರ ಸರ್. ನಮಸ್ಕಾರ. ಅತ್ತಿಗೆ ಅವರ ಮನೆಯನ್ನ ಇವರು ಕಟ್ಕೊಟ್ಟಿದ್ದಾರೆ. ಹಾಗೆ ಅವರ ಮನೆಯಲ್ಲಿ ಯಾವ ತರಹ ಪ್ಲಾನ್ ಮಾಡಿದ್ದಾರೆ, ಇವರು ವಿಶೇಷತೆ ಏನೇನಿದೆ, ಅದರ ಸ್ಪೆಷಾಲಿಟಿ ಏನೇನು ಅನ್ನೋದನ್ನೆಲ್ಲ ಇವತ್ತು ಅವರು ತೋರಿಸ್ಕೊಡ್ತಾರೆ ನಮ್ಗೆ. ಶಾರದಾ ಕುಟೀರದ ಹೋಮ್ ಟೂರ್ ಮಾಡೋಣ, ಹಾಗೆ ಇವರ ಪ್ಲಾನ್ ಎಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ. ಸುಮಾರು ಜನಕ್ಕೆ ಇದು ಹೆಲ್ಪ್ ಕೂಡ ಆಗ್ಬಹುದು. ಈ ಕಡೆಯಿಂದ ಎಂಟ್ರೆನ್ಸ್ ಈ ಕಡೆಯಿಂದ ಇದೆ. ಇದು ಮನೆ ಪೂರ್ವಕ್ಕೆ ಮುಖ ಮಾಡಿರೋದಕ್ಕೆ ಇಲ್ಲಿ ಬರ್ತಾನೆ. ಇದು ಪೋರ್ಟಿಕೋ. ಆಕ್ಚುಲಿ ಕಾರ್ ಬಂದು ಹೀಗೆ ಬಂದು ಪಾರ್ಕ್ ಮಾಡಿ ಮುಂದೆ ಅಲ್ಲಿ ಆ ಕಡೆಗೆ ಇನ್ನು ಪಾರ್ಕಿಂಗ್ ಬರುತ್ತೆ. ಮನೆಗೆ ಯಾವಾಗಲೂ ಶೋಭಾಯಮಾನ ಮನೆ. ನಮ್ಮ ಇದು ಸಂಸ್ಕೃತಿ ಪ್ರಕಾರ ಮನೆ ಮುಂದೆ ಪೂರ್ವಕ್ಕೆ ಒಂದು ತುಳಸಿ ಕಟ್ಟೆ ಇರಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ತುಳಸಿ ಕಟ್ಟೆ ಅಂದ ತಕ್ಷಣ ಒಂದು ರೆಡಿಮೇಡ್ ತುಳಸಿ ಕಟ್ಟೆ ತಂದು ಇಷ್ಟು ಚಿಕ್ಕದಿಟ್ಟು ಬಿಡ್ತಾರೆ. ಅದರಲ್ಲಿ ತುಳಸಿನೂ ಸರಿಯಾಗಿ ಬೆಳೆಯೋದಿಲ್ಲ, ಅದಕ್ಕೆ ಬೇಕಾದಂಥ ಮಣ್ಣು ಇದು ಸಿಗೋದಿಲ್ಲ. ಆ ಲೆಕ್ಕಕ್ಕೆ ಮತ್ತು ಈ ಮನೆ ಒಂದು ಶೇಪ್ಗೆ ಅದಕ್ಕೊಂದು ಟು ದ ಸ್ಕೇಲ್ ಅಂತ ಹೇಳ್ತೀವಿ ನಾವು. ಅವಾಗ ಇಷ್ಟು ದೊಡ್ಡ ತುಳಸಿ ಕಟ್ಟೆ ಬೇಕು ಅಂಥೇಳಿ ನಾನು ಅದನ್ನು ನಿರ್ಣಯ ಮಾಡಿ ರೆಡಿಮೇಡ್ ತುಳಸಿ ಕಟ್ಟೆ ಸಣ್ಣದು ಒಂದು ಗ್ರಾನೈಟ್ ತರೋಕ್ಕಿಂತ ಕಟ್ಟಿದ್ದು. ಮತ್ತು ಇದರ ಕಾಸ್ಟ್ ಕೂಡ ಈಗ ಒಂದು ಸಾಮಾನ್ಯವಾಗಿ ಗ್ರಾನೈಟ್ ತುಳಸಿ ಕಟ್ಟೆ ತರಕೊಂಡು 7-8 ಸಾವಿರ ಬೇಕು, ಅದ್ರ ನಂತರ ಹೆಚ್ಚು ಹೋಗುತ್ತೆ. ಬಟ್ ಇದು ಒಂದು 2,000ದಲ್ಲಿ ನಮ್ದು ಇದ್ದಿದ್ದ ಮಟೀರಿಯಲ್ ಒಂದು ತುಳಸಿ ಕಟ್ಟೆ ಆಗಿದೆ. ಇದು ಎಕನಾಮಿಕ್. ಚೆನ್ನಾಗಿದೆ ಈ ತುಳಸಿ ಕಟ್ಟೆ, ಮತ್ತೆ ತುಂಬಾ ದೊಡ್ಡದಾಗಿ ದೇವಸ್ಥಾನದಲ್ಲೆಲ್ಲ ಇರತ್ತೆ ನೋಡಿ, ಆ ತರದೆಲ್ಲ ಇದೆ. ಮನೇನು ಕೂಡ ನಾವು ಒಂದು ದೇವಸ್ಥಾನದ ತರಾನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಂದು ಮನೆಗೂ ಮಾಡ್ಬೇಕಿದ್ರೆ ಆ ದೇವಸ್ಥಾನ ತರಾನೇ ಮನೆ ಅಂದ್ರೆ ಮಂದಿರ ಅಂತ ಹೇಳ್ತೀವಿ. ಹೌದು. ಹಾಗಾಗಿ ಆ ಕಾನ್ಸೆಪ್ಟ್ ಅಲ್ಲಿ ನಾನು ಪ್ರತಿಯೊಂದು ಮನೆನೂ ಇಂಡಿವಿಜುವಲ್ ಇದನ್ನ ಅದಕ್ಕಾಗಿ ಡಿಸೈನ್ ಮಾಡಿ ಮಾಡ್ತಾ ಇರ್ತೀವಿ. ಪ್ರೋಟೋಟೈಪ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸರ್, ನೀವು ಎಷ್ಟು ವರ್ಷದಿಂದ ಈ ಕೆಲಸ? ಸುಮಾರು ಈ 45 ವರ್ಷ ಆಯ್ತು. 45 ವರ್ಷದಲ್ಲಿ 40 ವರ್ಷ ನಂದು ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಇದೆ. 40 ವರ್ಷದಿಂದ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಅಲ್ಲಿ. ಮತ್ತೆ ಶಿರ್ಸಿ, ಹುಬ್ಳಿ, ಧಾರವಾಡ, ರಾಣೆಬೆನ್ನೂರು, ಹಾವೇರಿ, ಬೆಂಗಳೂರು ಎಲ್ಲ ಕಡೆಗೂ ಆಲ್ ಓವರ್ ಕರ್ನಾಟಕ ನಂದು ಕನ್ಸ್ಟ್ರಕ್ಷನ್ಸ್ ಆಗಿದಾವೆ. ಈಗ ಬರ್ತಾ ಬರ್ತಾ ಇದೊಂದು ಎಂಟ್ರೆನ್ಸ್. ಯೂಶಲಿ ಎಂಟ್ರೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಾಗಿಲು ಎದುರಿಗೇನೆ ಮೆಟ್ಲು, ಇಷ್ಟೇ ಮೆಟ್ಲು, ಈ ತರ ಒಂದು ಕಾನ್ಸೆಪ್ಟು ಇರೋ ಕಾರಣ ಅಂದ್ರೆ ಇದು ಬಿಲ್ಡಿಂಗ್ ಇನ ಸೆಂಟರ್ಗೆ ಮೆಟ್ಲಿದೆ. ಮತ್ತೆ ಎಂಟ್ರೆನ್ಸ್ ಆದ ತಕ್ಷಣ ಯಾರಾದ್ರೂ ಬರುವಾಗ ಹೋಗುವಾಗ ಆ ಮೂಮೆಂಟ್ಗೆ ಎದುರಿಗೆ ಇದ್ದ ತಕ್ಷಣ ಅದು ಸ್ವಲ್ಪ ತೊಂದರೆ ಕೊಡುತ್ತೆ ಹೋಗೋರ್ಗು. ಇಲ್ಲಿ ಸ್ಪೇಷಿಯಸ್ ಆಗಿ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿರೋದಕ್ಕೆ ಅದಕ್ಕೊಂದು ಕಾನ್ಸೆಪ್ಚುಯಲ್ ಇದು ಅದು ಮೆಟ್ಲು. ಮತ್ತೆ ಇಲ್ಲಿ ಆಕ್ಚುಲಿ ಇಲ್ಲಿ ಈ ಕಡೆ ಕೊಟ್ಟಿದ್ದ ಪ್ಲಾಟ್ಫಾರ್ಮ್ ನೋಡ್ಬೋದು, ಹೈಟ್ ಜಾಸ್ತಿ ಇದೆ. ಇಲ್ಲಿ ಪಾಟ್ಸ್ ಇಡ್ತೀವಿ, ಆ ಶೇಪ್ ಪಾಟ್ಸ್ ಇಟ್ಟಾಗ ಅದಕ್ಕೊಂದು ಬ್ಯೂಟಿಫುಲ್ ಲುಕ್ ಬರುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನು ಮಾಡಿ. ಈ ಮನೆ ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಇದೆ? ಇದು ಎಲ್ಲ ಸೇರಿದ್ರೆ ಅರೌಂಡ್ 4,000 ಸ್ಕ್ವೇರ್ ಫೀಟ್ ಬರುತ್ತೆ. ಸಿಟ್ ಔಟ್ ಲೆಕ್ಕ 2 ಕಡೆಗೆ ಡಿವೈಡೆಡ್. ಮತ್ತೆ ಈ ಬಾಗಿಲು ಸಹಿತ ನಾವು ಯೂಶಲಿ ನಮ್ಮಲ್ಲಿ ಟ್ರೆಡಿಷನ್ ಏನು ಅಂದ್ರೆ ಟೀಕ್ ವುಡ್ ಇಂದು ಕಾರ್ಡ್ ಡೋರ್ಸ್ ಪ್ರಧಾನ ಬಾಗಿಲು ಅಂತ. ಇದು ಮೆಟಲ್, ಆಕ್ಚುಲಿ ಮೆಟಲ್, ಇದು ಇಂಪೋರ್ಟೆಡ್ ಶಾಶ್ವತವಾಗಿರುತ್ತೆ. ಮತ್ತೆ ಇದು ಲಾಕಿಂಗ್ ಅರೇಂಜ್ಮೆಂಟ್ ಕೂಡ ನೋಡ್ಬೋದು ನೀವು. ಒಂದು ಲಿವರ್ ಆಪರೇಟ್ ಮಾಡಿದ್ರೆ 5 ಕಡೆಗೆ ಲಾಕ್ ಆಗುತ್ತೆ. ಇದು ಮರದ ಬಾಗಿಲಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಮ್ದು ಲಾಲ್ ದಂಡೆ ಅಂತ ಹೇಳ್ತೀವಿ, ಅದನ್ನ ಲ್ಯಾಚು, ಅದಕ್ಕೊಂದು ದೊಡ್ಡ ಬೀಗ, ಆ ಬೀಗ ಹಾಕಿದ ಕೂಡ ಮನೇಲಿ ಯಾರಿಲ್ಲ ಅಂತ ಪಕ್ಕ ಗೊತ್ತಾಗುವ ಹಾಗೆ ಇದು. ಮತ್ತೆ ಡಿಸೈನ್ಡ್ ಡೋರು. ಇದು ಈ ಬಾಗಿಲೆಲ್ಲ ಎಲ್ಲಿ ಮಾಡಿಸಿರೋದು? ಇದು ಆಕ್ಚುಲಿ ಮಲೇಷಿಯನ್, ಇದು ಇಂಪೋರ್ಟೆಡ್ ರೆಡಿಮೇಡ್ ಡೋರು. ಮತ್ತೆ ಇದ್ರ ಕಾಸ್ಟ್ ಕೂಡ ಪ್ರಧಾನ ಬಾಗಿಲಿಗೆ ನಮಗೆ ಈ ಟೀಕುಡ್ದು ಆ ಡಿಸೈನ್ ಎಲ್ಲ ಮಾಡಿಸ್ಬೇಕಿದ್ರೆ ಅರೌಂಡ್ 2 lakhs ಬೇಕು. ಬಟ್ ಇದು 75,000 ನಮ್ಗೆ ಟೋಟಲ್ ಡೋರ್ ಫಿಕ್ಸ್ ಆಗಿರುತ್ತೆ. ಅಂದ್ರೆ ಎಕಾನಮಿನೂ ಕನ್ಸಿಡರ್ ಆಗುತ್ತೆ.
ಮತ್ತೆ ಇದು ಬರ್ತಾ ಇದ್ದಂಗೆ ಈಗ ನೀವು ನೋಡ್ಬೋದು, ಇದು ದೇವರ ಮನೆ. ಇಲ್ಲಿ ಒಂದು ಓಪನಿಂಗ್ ಬಿಡೋದಕ್ಕೆ ಹೇಳಿದ್ವಿ ಒಣಗಿನ ಇದಾಗ. ಆವಾಗ ಅವನು ಕಾರ್ಪೆಂಟರ್ ಒಂದು ಸಿರುಬಾಳೆನೋ ಮತ್ತೊಂದು ಏನೋ ಕೊಡ್ತಿದ್ದ. ಬೇಡ ಅಂತಂದು ಒಂದು ಗ್ಲಾಸಲ್ಲಿ ಪ್ರಿಂಟ್ ಮಾಡಿಸಿ ಹಾಕಿದ್ವಿ. ಆವಾಗ ಯಾವ ದೇವ್ರನ್ನ ಕೂರಿಸೋದು ಅಂತ, ಸಾಮಾನ್ಯವಾಗಿ ಲಕ್ಷ್ಮೀನೋ ಗಣಪತಿನೋ ಇದೇ ಬರ್ತದೆ. ಬಟ್ ನಮಗೆ ಜಗತ್ತಿಗೆ ಬೆಳಕು ಕೊಡುವಂಥ, ಜಗತ್ತಿಗೆ ಶಕ್ತಿ ಕೊಡುವಂಥ ಪ್ರತ್ಯಕ್ಷ ದೇವರು ಸೂರ್ಯ. ಸೂರ್ಯ. ಹೌದು. ಹಾಗಾಗಿ ಆ ಸೂರ್ಯನ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ನಾನು ಇದನ್ನು ಡೆವಲಪ್ ಮಾಡಿದೆ. ನೈಸ್. ಮತ್ತು ಈ ಕಡೆ ಒಳಗೆ ಕೂತಾಗಲೂ ಕೂಡ ಆ ಸೂರ್ಯನ ರಿಪ್ಲಿಕಾ ಆಗುತ್ತೆ ಈ ಕಡೆ. ವಾವ್. ಈಗ ನಿಮಗೆ ಸರಿಯಾಗಿ ಹೌದೌದು, ಸರಿಯಾಗಿ ಕಾಣಿಸ್ತಿದೆ. ಇದರ ಒಂದು ಕಾರ್ವಿಂಗ್ ಎಲ್ಲ ಏನಿದೆಯೋ ತುಂಬಾ ಸುಂದರವಾಗಿ ಬಂದಿದೆ. ಹಾಂ, ಅದು ನಮ್ಮದು ಕಾನ್ಸೆಪ್ಟ್ ಕೊಟ್ಟಿದ್ದು ಅವನ ಹತ್ರ ನಿಂತ್ಕೊಂಡು ಮಾಡಿಸ್ತಿದ್ದ. ಪ್ರಧಾನ ದೇವತೆ ಗಣಪತಿ. ಇಲ್ಲಿ ಆನೆಯ ಮುಖ ಇದೆ. ಹಾಂ, ಆನೆ ಮುಖ, ನರ್ತಕಿ. ಇದು ಅಂದರೆ ಟ್ರೆಡಿಷ್ನಲ್ ನಮ್ಮ ಹಾ, ಹಾ. ದೇವಸ್ಥಾನಗಳಲ್ಲಿ ಹೋದಾಗ ಕಾಣೋ ಅಷ್ಟು ಇಲ್ಲಿ ಬರುತ್ತೆ. ಆರ್ಕಿಟೆಕ್ಚರ್ ಇದಕ್ಕೆ ಹಾ, ಹೋದಾಗ ಹೌದು ಆ ನರ್ತಕಿಯರು ಎಲ್ಲ ಕಡೆಗೂ ಇರ್ತಾರೆ. ಹೌದು. ಇದು ನರಸಿಂಹ. ಹಾಂ, ಅದು ಹೋದ್ರೆ ಹಾ. ಅಷ್ಟಲಕ್ಷ್ಮಿ ಅನ್ನೋದು ನಮಗೆ ಅಗ್ದಿ ಪವಿತ್ರವಾದ ಒಂದು ನಂಬಿಕೆ ಇದು. ಹಾಗಾಗಿ ಎರಡು ಕಡೆಗೂ ಇಲ್ಲಿ 4 ಅಲ್ಲಿ 4 ಅಷ್ಟಲಕ್ಷ್ಮಿಯನ್ನ ಕೂರಿಸಿದ್ದೇವೆ. ಕೆತ್ತಿಸಿರೋದು. ಹಾ. ಫ್ಲೋರಿಂಗು ಇದು ನಾರ್ಮಲ್ ಬಿಟ್ರಿಫೈಡ್ ಫ್ಲೋರಿಂಗೆ ವಿತ್ ಇಲ್ಲಿ ಗ್ರೌಟ್, ಇದನ್ನು ಎಪಾಕ್ಸಿ ಗ್ರೌಟ್ ಇದು ವಿತ್ ಶೈನಿಂಗ್ ಮಟೀರಿಯಲ್ ಆ್ಯಂಡ್ ಆಲ್, ವಿಟ್ರಿಫೈಡ್ ಫ್ಲೋರಿಂಗು. ಮತ್ತು ಈ ಫ್ಲೋ ನೋಡಿದರೆ ಅದನ್ನು ಬ್ರೇಕ್ ಮಾಡೋಕ್ಕೆ ಹೋಗಿಲ್ಲ. ಟೋಟಲಿ ಎಲ್ಲ ಕಡೆ ಹೋದರೆ ಕನ್ಫ್ಯೂಸ್ಡ್ ಆಗೋದಿಲ್ಲ. ಸೊ ವಿ ಹ್ಯಾವ್ ಮೇಂಟೈನ್ಡ್ ಯೂನಿಫಾರ್ಮ್ ಫ್ಲೋರಿಂಗ್ ಆಲ್ ಓವರ್. ದೇವ್ರ ಮನೆ ಆಯಿತು, ಹಾಲ್ ಆಯಿತು, ಕಿಚನ್, ಒಟ್ಟು ಈ ಏರಿಯಾ ಕಂಪ್ಲೀಟ್. ಒಂದು ಕಡೆಯಿಂದ ಹೊರಟ್ರೆ, ಒಂದು ಮನೇಲಿ ಹೊರಟ್ರೆ, ಈಗ ಯಾರ್ಯಾರು ಯಾವ್ಯಾವ ಕಡೆಗೆ ಹೋಗಬೇಕು ಅಲ್ಲಷ್ಟೇ ಡಿವೈಡೆಡ್ ಇರುತ್ತೆ. ಈಗ ದೇವ್ರ ಮನೆಗೆ ಹೋಗ್ಬೇಕಂದ್ರೆ ಆ ಕಡೆ ಹೋಗ್ತಾರೆ, ಕಿಚನ್ಗೆ ಹೋಗೋರು ಅಲ್ಲಿ ಹೋಗ್ತಾರೆ, ಇದು ಹೋಗೋರು ಅಲ್ಲಿ ಹೋಗ್ತಾರೆ, ಬೆಡ್ರೂಮ್ಗೆ ಹೋಗೋರು. ಅಂದರೆ ಎಲ್ಲರೂ ಎಲ್ಲ ಕಡೆಗೂ ಓಡಾಡೋ ಕ್ವಶನ್ ಇರೋದಿಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಪ್ಲಾನಿಂಗ್. ಮತ್ತು ಎಲ್ಲ ವಿಂಡೋಸ್ ಕೂಡ UPVC ವಿಂಡೋಸು. ಮತ್ತು ಮನೆಗೆ ಗಾಳಿ ಬೆಳಕು ಸರಿಯಾಗಿದ್ದಾಗ ಒಂದು ಆರೋಗ್ಯಪೂರ್ಣ ವಾತಾವರಣ ಇರುತ್ತೆ. ಹಾಗಾಗಿ ಎಲ್ಲ ಕಡೆಗೂ ನೋಡ್ಬೋದು ನಿಮಗೆ ಬೆಳಕು, ನ್ಯಾಚುರಲ್ ಲೈಟಿಂಗ್. ಎಲ್ಲ ನ್ಯಾಚುರಲ್ ಆಗಿ ಲೈಟ್. ಇದು ಕಂಪ್ಲೀಟ್ ಡ್ರಾಯಿಂಗ್ ಹಾಲ್ ಅಂತ ಏನು ಹೇಳ್ತೇವೆ, ಡ್ರಾಯಿಂಗ್ ರೂಮು. ಡ್ರಾಯಿಂಗ್ ರೂಮ್ ನಂತರ ಬಂದು ವೆರಿ ಸ್ಪೇಷಿಯಸ್. ಯಾಕಂದರೆ ಇಲ್ಲಿ ಈ ಮನೆಗೆ ಬರೋರು ಹೋಗೋರು ಜನ ಜಾಸ್ತಿ. ಇದು ಆ್ಯಕ್ಚುಲಿ ನೀವೇನು ನೋಡ್ತಿದ್ರಿ, ಇದು ಯಾವುದು ಮೀನಿಂಗ್ಫುಲ್ ಅಥವಾ ಪರ್ಪಸ್ ಇದಲ್ಲ. ಇದು ಆ್ಯಕ್ಚುಲಿ ಇದು ವೇಸ್ಟ್ ಆಗಿ ಇದ್ರ ಮುಂದಿನ ಕಾಟ್ ಹಾಳಾಗಿತ್ತು. ಓಕೆ. ಇದನ್ನ ವೇಸ್ಟ್ ಇತ್ತು. ಇದು ತುಂಬಾ ಇದನ್ನ ಹೊತ್ತಾಕೋಣ ಅಂತ ಕಾಣಿಸುತ್ತೆ. ಅದು ಶೋ ಪೀಸ್ ತರನೇ. ಇದನ್ನ ಬೇಡ, ತೆಗೆದು ಹಾಕೋಣ, ಬೇಡ ಅದಕ್ಕೆ ಒಂದು ಇದು ಮಾಡಿ ನಾನು ಸುಮ್ಮನೆ ನಿಂತ್ಕೊಂಡಿದ್ದಾಗ ಈ ಜಾಗ ಖಾಲಿ ಇದೆ, ಇಲ್ಲಿ ಸೆಟ್ ಆಗುತ್ತೆ ಅಂತ ಇಟ್ಟು ನೋಡೋದು. ಪರ್ಫೆಕ್ಟ್ ಆಗಿ ಸೂಟ್ ಆಗ್ತದೆ. ಒಂದಿಷ್ಟು ಎಲ್ಲ ಮ್ಯೂರಲ್ಸ್ ಇಟ್ಬಿಟ್ರೆ ಅದು ಸ್ವಲ್ಪ ಇದು ಅಟ್ರಾಕ್ಟಿವ್ ಇದು ಅಂತ. ಇಲ್ಲಿ ಬಂದ್ಬಿಟ್ಟು ವೆರಿ ಸ್ಪೇಷಿಯಸ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್ಸ್ ಅಂಡ್ ಆಲ್. ಓಕೆ. ಬಾತ್ರೂಮ್ ತುಂಬಾ ದೊಡ್ಡದಿದೆ. ಹಾಂ, ಬೇಕಾಗುತ್ತೆ ಅಷ್ಟು ಸ್ಪೇಷಿಯಸ್. ಈ ಇದಕ್ಕೆ ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್. ಬಾತ್ರೂಮ್ ಇಸ್ ದ ರೂಮ್ ಟೂ ಅಂತ ಆ ಕಾನ್ಸೆಪ್ಟ್ ಅನ್ನು ಮಾಡಿದ್ದೀವಿ ಸಾಕಷ್ಟು. ಈವನ್ 30-40 ಕೂಡ ಬ್ಯೂಟಿಫುಲ್ ಬಾತ್ರೂಮ್ಸ್. ಅದಕ್ಕೊಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ. ಅದನ್ನು ಆ ಥರ ಸೆಟ್ ಮಾಡಿದಾಗ ಬರುತ್ತೆ. ಇಲ್ಲಿ ಬಂದಾಗ ಆ್ಯಕ್ಚುಲಿ ಆ TV ಇದನ್ನು
ಹ್ಮ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇನೆ ಕೂತ್ಕೊಂಡು ಟಿವಿಯನ್ನ ಎಂಜಾಯ್ ಮಾಡ್ಬೋದು. ಅಲ್ಲಿ ಎಷ್ಟೇ ಜನ ಕೂತ್ಕೊಂಡಿದ್ರು. ಈ ಅಡಿಗೆ ಮಾಡ್ತಾನೆ ಹಾ ಟಿವಿನೂ ನೋಡ್ಬೋದು ಅಂತಲ್ಲ. ಮತ್ತೆ ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಅಂದಾಗ ಇಲ್ಲೇನಾಗುತ್ತೆ, ಈಗ ಯೂಶ್ವಲಿ ಮನೇಲಿ ಬಹಳಷ್ಟು ಜನ ಇರೋದಿಲ್ಲ, ರೆಸ್ಟ್ರಿಕ್ಟೆಡ್, ಪರಮಾವಧಿ ಒಂದು 4-5 ಜನ ಅಗದಿ ಹೆಚ್ಚು ಅಂದರೆ, ಇಲ್ಲ ಸಾಮಾನ್ಯವಾಗಿರೋದು 2-3 ಜನನೇ. ಹಾಗಾಗಿ ಇದು ಅದನ್ನ ಸಪ್ರೇಟ್ ಮಾಡಿಬಿಟ್ರೆ ಒಬ್ರಿಗೊಬ್ರು ಕನೆಕ್ಟಿವಿಟಿ ಇರೋದಿಲ್ಲ. ಈಗ ಹೆಣ್ಮಕ್ಳು ಅಲ್ಲಿ ಅಡುಗೆ ಮಾಡ್ತಾಯಿದ್ರೆ ಇವ್ರು ಸುಮ್ಮನೆ ಕೂತ್ಕೊಂಡು ಏನೋ ಟಿ ವಿ ನೋಡ್ತಿರ್ತಾರೆ ಅಥವಾ ಮತ್ತೊಂದು. ಆ ಕನೆಕ್ಟಿವಿಟಿ ಡೆವಲಪ್ ಮಾಡೋದಕ್ಕೆ ಈ ಓಪನ್ ಕಿಚನ್ನು ಭಾಳ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ನಮ್ಮ ಸೋಷಿಯಲ್ ಸೈನ್ಸಲ್ಲಿ ಹೋದಾಗ ಆ ಕನೆಕ್ಟಿವಿಟಿ ಬರೋಲ್ಲ. ಅದಕ್ಕಾಗಿ ಇದನ್ನು ಈ ಕಾನ್ಸೆಪ್ಟಲ್ಲಿ. ಮತ್ತು ಈ ಡೈನಿಂಗ್ ಟೇಬಲ್ ನೋಡ್ಬೋದು ನೀವು, ಇದು ಆ್ಯಕ್ಚುಲಿ ಸರ್ವಿಸ್ ಕೌಂಟರ್ ಆ್ಯಸ್ ವೆಲ್ ಆಸ್ ಡೈನಿಂಗ್ ಟೇಬಲ್. ಈಗ 3-4 ಜನ ಇರ್ತಾರೆ ಅಲ್ಲಿ, ತಿಂಡಿ ಮಾಡ್ತಿರ್ತಾರೆ. ತಿಂಡಿ ಮಾಡಿದಾಗ ಇಮಿಡಿಯೇಟ್ಲಿ ಬಿಸಿ ಬಿಸಿ ತಿಂಡಿನೇ ಸರ್ವ್ ಮಾಡ್ಬೋದು. ಆ ಕಡೆ ಬಂದು ಇದು ಒಂದು. ಎರಡನೇದು, ಆ ಡೈನಿಂಗ್ ಟೇಬಲ್ ವಿಲ್ ಕಾಸ್ಟ್ ಯು ನಾಟ್ ಲೆಸ್ ದೆನ್ 60,000 to 70,000 rupees. ಅದನ್ನು ಮತ್ತು ಆ ಸ್ಪೇಸು ಸಾಮಾನ್ಯವಾಗಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಹರಗಣ 4 ಜನ ಬಂದರೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಊಟ. ಬಟ್ ಇದು ಹಾಗಾಗೋದಿಲ್ಲ, ರೆಡಿ ಟು ಇದು ಗ್ರಾನೈಟ್ ಆರ್ಟಿಫಿಷಿಯಲ್ ಗ್ರಾನೈಟ್ ಅಟ್ಯಾಚ್ ಮಾಡಿದ್ದು. ಕೆಳಗೆ ವಿತ್ ಸಿಂಗಲ್ ಸಪೋರ್ಟ್, ಅದನ್ನು ತೆಗಿಬೇಕಾದ್ರೆ ಪೇಪರೆಲ್ಲ ತೆಗಿಬೇಕು. ಈ ಸ್ಪೇಸ್ ಯುಟಿಲೈಸೇಷನ್ ಏನಿರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸ್ಪೇಸ್ ಇಷ್ಟು ನಾವು ಟೋಟಲಿ ಓಪನ್ ಬಿಟ್ಟಾಗ ಏನೋ ಒಂಥರ ಇದು ಕಾಣುತ್ತೆ. ಸೊ ಇದನ್ನು ತಗೊಂಡವಾಗ ಕೆಳಗಡೆ ಸಪೋರ್ಟ್ ಮಾಡೋ ಬದಲು ಮೇಲಿಂದ ಹ್ಯಾಂಗ್ ಮಾಡಿದ್ವಿ ಇದನ್ನು. ನಮ್ಮದು ಕ್ರಾಕರೀಸು, ಈಗ ಬಹಳಷ್ಟು ಗ್ಲಾಸ್ ಐಟಮ್ಸು, ಕ್ರಾಕರೀಸ್ ಭಾಳ ಬರುತ್ತೆ. ಆ ಕ್ರಾಕರೀಸ್ ಎಲ್ಲೋ ಇಟ್ಟಿರ್ತೀವಿ, ಕಪ್ಪು ಬುಸೆ ಅಥವಾ ಸಾಸರ್ ಮತ್ತೊಂದು ತಗೋಬೇಕಿದ್ರೆ ಅಲ್ಲಿ ಹತ್ರನೂ ಆಗುತ್ತೆ. ಇಲ್ಲಿ ಈ ಕಡೆಯಿಂದ ಓಪನಿಂಗ್ ಇದೆ ಇದಕ್ಕೆ, ಈ ಕಡೆಯಿಂದ ಇಲ್ಲೆಲ್ಲ ಈಸಿಯಾಗಿ ತಗೊಂಡು ಈಸಿ ಟು ಸರ್ವ್. ಇವತ್ತಿಗೇನಾಗುತ್ತೆ, ಈಗ ಇದನ್ನು ಹೇಗೆ ಅಂಥೇಳಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅವ್ರಿಗೆ ಕೇಳಿದ್ರು ಗೊತ್ತಾಗುತ್ತೆ ಎಷ್ಟು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫ್ರಿಜ್ ಬರುತ್ತೆ ಆ್ಯಕ್ಚುಲಿ. ಇದು ಅಗೇನ್ ಕಬರ್ಡ್ಸ್, ಸ್ಟೋರ್ ಎಲ್ಲ ಮಾಡ್ಬೋದು. ಇಲ್ಲಿ ಮೇಲ್ಗಡೆನೂ ಟೋಟಲಿ ಆಸ್ ಯು ಸಿ ಎಲ್ಲ ಕಂಪ್ಲೀಟ್ ಇರುತ್ತೆ. ಮತ್ತು ಈಸಿ ಕ್ಲೋಸರ್, ಡಬ್ಬ ಬಳ್ಕೊಳ್ಳೋಗಿಲ್ಲ, ಬಿಟ್ಬಿಟ್ಟು ಕರ್ನಾಟಕ ಕಾನ್ಸೆಪ್ಟ್ ಅಲ್ಲ. ಪರೋಸಲ್ಸ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಪಾತ್ರೆಗಳು ಇರೋದಕ್ಕೆ. ಎರಡು ಕಡೆಗೂ ಕಾರ್ನರ್ ಯೂಟಿಲೈಸ್ ಆಗುತ್ತೆ. ಲೋಟಗಳು, ಇದು ಸ್ಮಾಲ್ ಐಟಮ್ಸ್. ಇದು ಅರೌಂಡ್, ಈಗ ನಮ್ದು ಟೋಟಲ್ ಇದು ನೋಡಿದ್ರೆ ಅರೌಂಡ್ 3 lakhs. ಪ್ರತಿಯೊಂದಕ್ಕೂ ಎಕಾನಮಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಯುಟಿಲೈಸ್ ಆಗುವಂಗೆ ಎಕಾನಮಿಕಲ್ ಇದು ಅದಕ್ಕೆ ತಕ್ಕಂಗೆ ಸೆಟ್ ಮಾಡಿರ್ತೀವಿ ಇದು. ಆ್ಯಂಡ್ ಗ್ರಾನೈಟ್, ದಿಸ್ ಇಸ್ ಆರ್ಟಿಫಿಷಿಯಲ್ ಗ್ರಾನೈಟ್, ನಾಟ್ ನ್ಯಾಚುರಲ್ ಗ್ರಾನೈಟ್. ಇದಕ್ಕೆ ಮತ್ತೆ ನ್ಯಾಚುರಲ್ ಗ್ರಾನೈಟಿಗೆ ತುಂಬಾ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ನಮಗೆ ಈ ಸರ್ಫೇಸ್ ನೋಡ್ಬೋದು ನೀವು, ಒಂದೇ ಸರ್ಫೇಸ್ ಸಿಗುತ್ತೆ. ನ್ಯಾಚುರಲ್ ಗ್ರಾನೈಟ್ ಅಲ್ಲಿ ನಿಮ್ಗೆ ಒಂದೇ ಪ್ಲೇನ್ ಸರ್ಫೇಸ್ ಸಿಗೋದಿಲ್ಲ. ಈಗ ಆಮೇಲೆ ಈ ವೈಟ್ ನಿಮಗೆ ಅಲ್ಲಿ ನ್ಯಾಚುರಲ್ ಗ್ರಾನೈಟ್ ಅಲ್ಲಿ ಸಿಗೋದಿಲ್ಲ. ಯು ಹ್ಯಾವ್ ಟು ಗೋ ಇನ್ ಫಾರ್ ಮಾರ್ಬಲ್. ಮಾರ್ಬಲ್ ಇಸ್ ವೆರಿ ಪೋರಸ್ ಮಟೀರಿಯಲ್, ಹಾಗಾಗಿ ಅಲ್ಲಿ ಏನೇ ಇಟ್ಟು ಅದು ಕಲೆ ಬರುತ್ತೆ. ಸೊ ವಿ ಅವಾಯ್ಡ್ ಯೂಸಿಂಗ್ ಮಾರ್ಬಲ್ಸ್ ಇನ್ ಆಲ್. ಇದು ವಾಶ್, ನಿಮ್ಮ ತರಕಾರಿ ಅದೆಲ್ಲ ವಾಶ್ ಮಾಡಿ, ಎಸ್, ಇದರಲ್ಲಿ ತರಕಾರಿ ಎಲ್ಲ ವಾಶ್ ಮಾಡ್ಬೋದು, ಡ್ರೈನ್ ಆಫ್ ಆಗುತ್ತೆ. ಆ್ಯಂಡ್ ಹಾಟ್ ವಾಟರ್, ಕೋಲ್ಡ್ ವಾಟರ್, ಇದು ಸೋಪ್ ಇದು ಮಾಡಿ ಸ್ಪ್ರೇ ಆಗುತ್ತೆ. ಗ್ಲಾಸ್ ಎಲ್ಲ ತೊಳಿಬೇಕಿದ್ರೆ ಜಸ್ಟ್ ಪುಟ ಸ್ಪ್ರೇ, ಇದು ಪ್ರೆಸ್ ಮಾಡಿಬಿಟ್ಟು ಒಳಗಡೆಯಿಂದ ಸ್ಪ್ರೇ ಆಗುತ್ತೆ. ಅದಕ್ಕೇನೆ ಫಿಕ್ಸ್ ಆಗಿರೋದು, ಇದು ಫಿಕ್ಸ್ ಆಗಿರೋದು. ಕೆಳಗಿಂದ ಟ್ಯಾಪ್ ಕನೆಕ್ಷನ್ ಇರುತ್ತೆ. ಆ್ಯಂಡ್ ಇದು ಸೋಪ್ ಡಿಶ್, ಸೋಪ್, ಇದು ಕೆಳಗಡೆ ಸೋಪ್ ಸೋಪ್ ಇದು ಬರುತ್ತೆ. ಆ್ಯಂಡ್ ದಿಸ್ ಇಸ್ ಫ್ಲೆಕ್ಸಿಬಲ್. ಇದು ತಗೊಂಡು ಸ್ಪ್ರೇ ಮಾಡಿ ಈಸಿಲಿ ವಾಷಬಲ್. ಇದು ಈಗೆಲ್ಲ ಸಾಕಷ್ಟು ಮಟೀರಿಯಲ್ಸ್ ಬಂದಿದೆ. ಇದು ನಮ್ಮದು ಅಂಡರ್ ಕೌಂಟರ್ ಇದನ್ನು ಕೂಡಿಸಿದ್ದೀವಿ, ವಾಟರ್ ಪ್ಯೂರಿಫೈಯರ್. ಸೊ ಇದರಿಂದ ನಮ್ಮ ಸ್ಪೇಸು ಕೂಡ ಯೂಸ್ ಆಗುತ್ತೆ. ಈ ಕಡೆಗೆ ಡಸ್ಟ್ಬಿನ್ ಅಥವಾ ಮತ್ತೊಂದು ಏನೋ ಇಡ್ಬೋದು. ಇಲ್ಲಿ ನಿಮ್ದು ಗ್ರೈಂಡರ್ ಕೂತ್ಕೊಳ್ಳುತ್ತೆ.
ಇದ್ರೊಳಗಡೆ ಒಳಗೆ ಗ್ರೈಂಡರ್ grinder. ಇರುತ್ತಾ? ಹಾ ಬಂದ್ಬಿಟ್ಟು ಇದು ಒಂದು ಕಿಚನ್ ಸ್ಟೋರು. ಸ್ಟೋರ್ ರೂಮ್. ಕಿಚನ್ಗೆ ಇದಕ್ಕೆ ಬೇಕಾಗುವಂಥದ್ದು. ದಿಸ್ ಇಸ್ ಅನದರ್ ಗೆಸ್ಟ್ ಬೆಡ್ರೂಮ್, ಸಣ್ಣದು. ಗೆಸ್ಟ್ ರೂಮ್. ಗೆಸ್ಟ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್. ಇದನ್ನ ನೋಡ್ಬೋದು, ಇಷ್ಟೇ ಚಿಕ್ಕದಾದ್ರೂ ಕೂಡ ಆ ದೊಡ್ಡ ಬಾತ್ರೂಮಲ್ಲಿ ಇದ್ದಷ್ಟೇ ಫೆಸಿಲಿಟೀಸ್ ಇಲ್ಲೂ ಕೂಡ ಇದೆ. ಕಾರ್ನರ್ ವಾಶ್ ಬೇಸಿನ್ ಇದು ಎಲ್ಲದು ಬಂದ್ಬಿಟ್ಟು ಟೋಟಲ್ ಯುಟಿಲಿಟಿ. ಇಲ್ಲಿ ನಮ್ದು ಡಿಶ್ ವಾಷರ್ ಸಪೋಸ್ ಕೂರ್ಸಿದ್ರೆ ಡಿಶ್ ವಾಷರ್ ಬರುತ್ತೆ ಇಲ್ಲಿ. ಆನಂತರ ಇದು ಪ್ಲಾಟ್ಫಾರ್ಮ್, ಇಲ್ಲಿ ವಾಷಿಂಗ್ ಮಷಿನ್ ಬರುತ್ತೆ. ಈ ಕಲ್ಲಿನ ಇದು ನಮ್ಮ ವಾಷಿಂಗ್ ಪ್ಲಾಟ್ಫಾರ್ಮ್. ನಾವೇ ದೊಡ್ಡ ದೊಡ್ಡದು ಈಗ ಚಾದ್ರು ಮತ್ತೊಂದು ಏನೋ ತೊಳಿಬೇಕಿದ್ರೆ ಅದಕ್ಕೂ ಒಂದು ಫ್ಯಾಸಿಲಿಟಿ ಮನೇಲಿ ಬೇಕಾಗುತ್ತೆ. ಅದು ಹಾಟ್ ವಾಟರ್ ಬಾಯ್ಲರ್. ತೋಟದ ಮನೆ ಆಗಿರೋದಕ್ಕೆ ವೇಸ್ಟ್ ಬೇಕಾದಷ್ಟು ಅದ್ರಲ್ಲಿ ಬರೀ ಕಟ್ಟಿಗೆ ಅಲ್ಲ, ಏನ್ ಬೇಕಾದ್ರೂ ವೇಸ್ಟ್ ಹಾಕಿದ್ರು ಯೂಸ್ ಆಗುತ್ತೆ. ಮತ್ತೆ ಇದು ಹೊರಗಿಂದ ಬಂದವ್ರಿಗೆ ಒಂದು ಜನರಲ್ ಇದು ಟಾಯ್ಲೆಟ್ ಬೇಕು, ಒಂದು ಜನರಲ್ ಟಾಯ್ಲೆಟ್. ಈಗ ಇಲ್ಲಿ ಲೇಬರ್ಸ್ ಅದು ಬರೋರು ಜಾಸ್ತಿ, ಹಾಗಾಗಿ ಅವ್ರಿಗೂ ಒಂದು ಬೇಕು ಅದು ಅಂತ ಹೇಳಿ. ಇದೆ ಬಹಳ ಚೆನ್ನಾಗಿ ಕೇಳಿದ್ರು, ಈ ರೇಲಿಂಗ್ ಇಲ್ಲಿವರೆಗೂ ಯಾಕೆ ತಗೊಂಡಿದ್ರಿ ಅಂತ ಹೇಳಿ. ಯೂಶಲಿ ರೇಲಿಂಗ್ ಅಂದ್ರೆ ಈ ಹೈಟ್ಗೆ ಅಷ್ಟೇನೆ ಹಿಂಗೆ ತಗೊಂಡು ರೇಲಿಂಗ್ ಎಲ್ಲ ಒಂದು ಆರ್ಕಿಟೆಕ್ಚರಲ್ ಆಸ್ಪೆಕ್ಟ್. ಈ ಸೇಫ್ಟಿ ದೃಷ್ಟಿಯಿಂದ ಇದನ್ನ ನೋಡ್ಬೋದು, ಯಾರು ಪಾಸ್ ಆಗೋದಿಲ್ಲ ಒಳಗಡೆ. ಅಂಡ್ ಕಾಸ್ಟ್ ವೈಸ್ ಆಲ್ಸೋ ಇಟ್ ಮೇಕ್ಸ್ ಹಾರ್ಡ್ಲಿ ಎನಿ ಡಿಫರೆನ್ಸ್. ಹಾಗಾಗಿ ಇದನ್ನ ರೇಲಿಂಗ್ ಇಲ್ಲಿ ಮೇಲೆ ತಗೊಂಡು ಅಂಡ್ ಡೆಕೋರೇಟಿವ್ ಲೈಟ್ಸ್ ವಿಚ್ ಗಿವ್ಸ್ ಅ ವೆರಿ ಗುಡ್ ಆಸ್ಥೆಟಿಕ್ ಅಪಿಯರೆನ್ಸ್, ಆ ಥರ ಒಂದು ರೇಲಿಂಗ್ ಅನ್ನು ಇದು ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಸ್ಟೆಪ್ಸ್ ನೀವು ನೋಡ್ಬೋದು, ವೆರಿ ಈಸಿ ಟು ಕ್ಲೈಂಬ್, ಭಾಳ ಡಿಫಿಕಲ್ಟ್ ಅನ್ಸೋದಿಲ್ಲ. ಇದೊಂದು ಮಾಸ್ಟರ್ ಬೆಡ್ರೂಮ್, ಒನ್ ಮೋರ್ ಸೇಮ್ ಬೆಡ್ರೂಮ್, ಕೆಳಗೆ ಅಷ್ಟೇ. ಇದು ಸ್ಟಡಿ ಟೇಬಲ್ ಬರುತ್ತೆ, ಸ್ಟಡಿ ಟೇಬಲ್ ವಿತ್ ವಾರ್ಡ್ರೋಬ್ಸ್ ಟೋಟಲಿ. ಇಲ್ಲಿ ಸೆಪರೇಟ್ ಬಾಲ್ಕನಿ, ಇಲ್ಲಿ ಒಂದು ಪ್ರೈವೇಟ್ ಬಾಲ್ಕನಿ, ಇಲ್ಲಿಂದ ಕೂಡ ನೋಡ್ಬೋದು ನೀವು ಒಳ್ಳೆ. ಮತ್ತೆ ಇಲ್ಲಿ ನೀವು ಪಾಟ್ಸ್ ಎಲ್ಲ ಇಡ್ಬೋದು ಅದಕ್ಕೆ ಅಂತೇಳಿ. ಇಲ್ಲಿ ಪಾಟ್ಸ್ ಇಟ್ರೆ ಗಾಳಿ ಬೆಳಕು ಬರುತ್ತೆ, ಮತ್ತೆ ನೀರು ಕೆಳಗೆ ಎಸ್ ಇದರಲ್ಲಿ ಈ ಕಡೆಗೆ ಎಲ್ಲೋ ಈ ಕಡೆ ಸ್ಪ್ರೆಡ್ ಆಗೋದು. ಈ ಪ್ಲಾಟ್ ಅಲ್ಲಿ ಎಲ್ಲಾ ಕಡೆಗೂ ಸರೌಂಡಿಂಗ್ ನೇಚರ್ ಇರೋದಕ್ಕೆ ಫ್ರಮ್ ಎವ್ರಿ ಕಾರ್ನರ್ ಯು ಕ್ಯಾನ್ ಎಂಜಾಯ್ ದ ನೇಚರ್. ಆ ಕಡೆನೂ ಈ ಕಡೆ ಎಲ್ಲಿ ಬಂದ್ರು ಆ ಗ್ರೀನರಿ ಇದು ಸಿಟಿಲಿ ಎಲ್ಲೂ ಸಿಗೋದಿಲ್ಲ. ಎಂಜಾಯ್ ಮಾಡೋಬೇಕು ಇದನ್ನ. ಪ್ರತಿಯೊಂದು ಪ್ಲೇಸನ್ನು ಎಲ್ಲ ಕಾರ್ನರ್ ಅಲ್ಲೂ ಕ್ರಿಯೇಟ್ ಮಾಡಿದೀವಿ. ಈಗ ಬರೀ ಅದೊಂದೇ ಅಲ್ಲೇ ಕೂತ್ಕೋಬೇಕು. ಈಗ ಒಂದು 10-12 ಜನ ಇದ್ದಾಗ ಇಲ್ಲೊಂದು ಯಾರಿಗೆ ಬೇಕು ಎಲ್ಲಿ ಬೇಕಾದ್ರೂ, ಈಗ ಗಂಡ ಹೆಂಡತಿ ಕೂತ್ಕೊಂಡಿರ್ತಾರೆ, ಅವ್ರಿಗೆ ಎಲ್ಲ ಇದ್ದಾಗ ತಾವು ಅಷ್ಟೇ ಕೂತ್ಕೋಬೇಕಪ್ಪ, ಆರಾಮಾಗಿ ಬಂದು ಇಲ್ಲಿ ಕೂತ್ಕೋತಾರೆ. ಸೊ ದೇ ಆರ್ ನಾಟ್ ಡಿಸ್ಟರ್ಬ್ಡ್ ಬೈ ಇದು. ಸೇಮ್ ಇದು ಮತ್ತೆ ಅಲ್ಲಿ ಒಳಗಿದ್ದ ಎಲ್ಲ ಕಂಟ್ರೋಲ್ಸು ಇಲ್ಲಿ ಇರುತ್ತೆ. ಅಂದ್ರೆ ಈವನ್ ಗೀಸರ್ ಹಾಕಿದ್ರು ಕೂಡ ಗೀಸರ್ ಆನ್ ಇದೆ ಇಲ್ಲ ಎಷ್ಟೋ ಸತಿ ಮರ್ತು ಬಿಡ್ತಾರೆ. ಸೊ ಒಳಗಡೆ ಇದ್ರೆ ಹೊರಗೆ ಬಂದಾಗ ಇಲ್ಲಿ ಕಾಣುತ್ತೆ, ಯಾರೇ ಇದ್ರು ಆಫ್ ಮಾಡ್ಬೋದು ಸೇಫ್ಟಿ ದೃಷ್ಟಿ. ಸ್ಕೈಲೈಟ್ ಓಪನಿಂಗು, ಸ್ಕೈಲೈಟ್ ಮೇಲೆ ಗ್ಲಾಸ್ ಇದೆ. ಆಮೇಲೆ ಸೈಡಿಂದ ಕೂಡ ನಮಗೆ ವೆಂಟಿಲೇಷನ್ ಪ್ರಾವಿಷನ್ ಇದೆ. ಇದ್ರದ್ದು ಮೇನ್ ಇದು ಅಂದರೆ ಯೂಶಲಿ ಹಾಟ್ ಏರ್ ಪಾಸಸ್ ಯಾವಾಗಲೂ ಮೇಲಿರೋದು. ಸೊ ಆಟೋಮೆಟಿಕ್ಲಿ ಕೆಳಗಿಂದ ಬಂದು ಹಾಟ್ ಏರು ಇಟ್ ಹೆಲ್ಪ್ಸ್ ಇನ್ ಏರ್ ಕಂಡೀಷನಿಂಗ್ ಆಲ್ಸೋ. ಯೂಶಲಿ ಹಾಟ್ ಏರು ಕೆಳಗಿಂದ ಮೇಲ್ ಬರುತ್ತೆ, ಮೇಲ್ ಬಂದಾಗ ಅದಕ್ಕೊಂದು ಎಕ್ಸಾಸ್ಟ್ ಬೇಕು. ಎಕ್ಸಾಸ್ಟ್ ಇದಾಗ ಇಲ್ಲಿ ಆ ಗ್ಲಾಸ್ ಸುತ್ತು ಓಪನ್ ಇದೆ, ಆಟೋಮೆಟಿಕ್ಲಿ ಹಾಟ್ ಏರ್ ಏನು ಬರಲ್ಲ, ಗ್ಲಾಸ್ ಓವರ್ಲ್ಯಾಪ್ ಆಗಿರುತ್ತೆ. ಹಾಟ್ ಏರ್ ಮೇಲಿಂದ ಪಾಸ್ ಆದಾಗ ಆಟೋಮೆಟಿಕ್ಲಿ ಇದು ರೂಮ್ ಗೆಟ್ ಕೂಲರ್, ಸೆಕೆ ಆಗ್ತದೆ ಅವಾಗ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಈವನ್ ಇಲ್ಲಿ ಕೂಡ ಇವೆಲ್ಲ ಶಟರ್ಸ್ ಓಪನ್ ಮಾಡಿರ್ತಾರೆ, ಹಾಟ್ ಏರ್ ಕೆಳಗಿಂದ ಪಾಸ್ ಆಗುತ್ತೆ ಮೇಲೆ. ಹೈಟ್ ಎಷ್ಟಿದೆ? 20. ಇಲ್ಲಿ ಆ್ಯಕ್ಚುಲಿ 10 feet ಒಂದೊಂದು ಫ್ಲೋರ್ ಇದು. ಅಲ್ಲಿ ಸೆಂಟರ್ ಆ ಡಬಲ್ ಹೈಟ್ ಬಂದ್ಬಿಟ್ಟು 20 feet. ಇದು ನಮಗೆ ಇಲ್ಲಿ ನಿಂತಿರೋದು 10 feet ಸ್ಟ್ಯಾಂಡರ್ಡ್ ಇದು. ಈ ಮನೆ ಕಾಸ್ಟ್ ಎಷ್ಟು ಬಿದ್ದಿದೆ? ಈ ಮನೆ ಆಲ್ಮೋಸ್ಟ್ 1 crore. 1 crore ಹೋಗ್ಬೇಕಿದ್ರೆ ಇಂಪಾರ್ಟೆಂಟ್ ಆ್ಯಕ್ಚುಲಿ ಒಂದು
ಅಟ್ಲೀಸ್ಟ್ ಒಂದು 2 to 3 lakhs ನಾವು ಸೇವಿಂಗ್ಸ್ ಮಾಡೋದು ಈ ಡೋರ್ಸ್ ನಾ ಹೇಳಿ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ, ನಾನು ಇತ್ತೀಚೆಗೆ ಒಂದು 15 ವರ್ಷದಿಂದ ಮನೆಯಲ್ಲಿ ವುಡ್ ಯೂಸ್ ಮಾಡೋದನ್ನ ಟೋಟಲಿ ಅವಾಯ್ಡ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು, ದೇವ್ರ ಮನೆ ಒಂದು ಬಿಟ್ರೆ ಬೇರೆ ಎಲ್ಲೂ ನಿಮ್ಗೆ ಒಂದು ಪೀಸ್ ವುಡ್ ವುಡ್ಡಿಲ್ಲ. ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್ ಆಲ್ಸೋ, ನೇಚರ್ ಆಲ್ಸೋ, ಅದನ್ನು ಮಾಡೋದ್ರಿಂದ. ಆಮೇಲೆ ವುಡ್ಡಲ್ಲಿ ನಾವು ಎಷ್ಟೇ ದುಡ್ಡು ಕೊಟ್ಟರು ವುಡ್ ಸರಿಯಾಗಿ ವುಡ್ ಸಿಗೋದಿಲ್ಲ, ಕಾಸ್ಟ್ಲಿ ಒಂದು. ಮತ್ತು ಪ್ರತಿ ಮಳೆಗಾಲ ಬೇಸಿಗೆಗೆ ನೀವು ಒಂದು ಕಾರ್ಪೆಂಟರ್ಗೆ ಫಿಕ್ಸ್ ಮಾಡೇ ಇರಬೇಕು. ಫಿಕ್ಸ್ ಮಾಡಿಟ್ಟಾಗ ಅವ್ರು ಸಿಗ್ತಾರೆ, ಸಿಗೋದಿಲ್ಲ. ಪ್ರತಿ ಇದಕ್ಕೆ ಮೇಂಟೆನೆನ್ಸ್ ಇರ್ತೀವಿ. ಮತ್ತು ಒಂದು ತಲೆಯಲ್ಲಿ ಏನು ಇಟ್ಕೋಬೇಕು ನಾವು ಅಂದರೆ, ಅಟ್ಲೀಸ್ಟ್ ಫಾರ್ 5 or 10 years ಇಟ್ ಶುಡ್ ಬಿ ಮೇಂಟೆನೆನ್ಸ್ ಫ್ರೀ. ಎಲ್ಲದು ವಿಟ್ರಿಫೈಡ್ ಟೈಲ್ಸ್ ಟೋಟಲಿ. ವಿಟ್ರಿಫೈಡ್ ವುಡ್ ತರಾನೇ ವುಡನ್ ಇದು ಪ್ರೊಫೈಲ್ ಇದು, ಬಟ್ ವಿಟ್ರಿಫೈಡ್ ಟೈಲ್ಸ್. ವಿಟ್ರಿಫೈಡ್ ಯಾಕೆ ಹೋಗ್ತೀವಿ ಅಂದರೆ, ಇಟ್ಸ್ ಅ ನ್ಯಾಚುರಲ್ ಅರ್ದನ್ ಟೈಲ್, ಅದರಿಂದ ನಮ್ಗೆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಈ ಗ್ರಾನೈಟ್ ಆಗಲಿ ಮಾರ್ಬಲ್ ಆಗಲಿ ಹಾಕಿದರೆ ಕೋಲ್ಡ್ ಜಾಸ್ತಿ, ನಮ್ಮಲ್ಲಿ ಏರಿಯಾಕ್ಕೆ ಅದು ಸೂಟೇಬಲ್ ಅಲ್ಲ. ಹಾಗಾಗಿ ವಿ ಗೋಯಿಂಗ್ ಫಾರ್ ವಿಟ್ರಿಫೈಡ್ ಟೈಲ್ಸ್. ಒಂದು ಎಕಾನಮಿ ವೈಸ್ ವಿಟ್ರಿಫೈಡ್ ಟೈಲ್ಸ್ ಆರ್ ಮೋರ್ ಎಕನಾಮಿಕಲ್ ಆ್ಯಂಡ್ ಡ್ಯೂರೇಬಲ್. ಹಾಗಾಗಿ ನಾರ್ಮಲ್ ವಿಟ್ರಿಫೈಡ್ ಈಗೆಲ್ಲ ಕಡೆನೂ ವಿಟ್ರಿಫೈಡ್ ಬರುತ್ತೆ. ಅಗೇನ್ ದಿಸ್ ಸೆಲೆಕ್ಷನ್ ಆ್ಯಂಡ್ ಕಲರ್ಸ್ ಇದು. ಆ್ಯಂಡ್ ಈ ಬೇರೆ ಬೇರೆ ಇದಾಗೋದಕ್ಕೆ ಮೊನೋಟನಿ ಬ್ರೇಕ್ ಆಗುತ್ತೆ. ಅದೇ ನೀವು ಹಾಲಲ್ಲಿ ನೋಡ್ಬೋದು, ಹಾಲಲ್ಲಿ ಕೆಳಗಿನ ಹಾಲಲ್ಲಿ ಒಂದೇ ಫ್ಲೋ ಇದೆ, ಎಲ್ಲೂ ಅದ್ರ ಕನ್ಫ್ಯೂಸ್ ಆಗೋದಿಲ್ಲ. ಮ್ಯಾಟ್ ಫಿನಿಶ್. ಗ್ಲಾಸಿಯಲ್ಲಿ ಏನಾಗುತ್ತೆ ಅಂದ್ರೆ ಏನೋ ಸ್ಕ್ರಾಚ್ ಬಿದ್ರೂ ಇಮಿಡಿಯೇಟ್ ಇದಾಗುತ್ತೆ. ಹಾಗಾಗಿ ಐ ಗೋ ಇನ್ ಫಾರ್ ಮ್ಯಾಟ್ ಫಿನಿಶ್ ಟೋಟಲಿ. ನಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ರೈಟ್ ಫ್ರಮ್ ಬಿಗಿನಿಂಗ್ ಡಿಸೈನ್ ಆಸ್ಪೆಕ್ಟ್ನಿಂದ ಹಿಡ್ಕೊಂಡು ಅಪ್ ಟು ಕಂಪ್ಲೀಷನ್ ಟೋಟಲಿ ಇದು. ಅದ್ರಲ್ಲಿ ಬೇರೆ ಯಾರು ಹೌದು ಹೌದು. ಯೂಶಲಿ ಈ ಮನೆ ನೋಡಿದಾಗ ಎಲ್ಲರ ತಲೆಯಲ್ಲಿ ಇಷ್ಟೇ ದುಡ್ಡು ಬೇಕು, ಇಷ್ಟೇ ಜಾಗ ಬೇಕು ಅನ್ನೋದು ಒಂದು ಇದು ಬರುತ್ತೆ. ಬಟ್ ದ್ಯಾಟ್ಸ್ ರಾಂಗ್. ಈವನ್ ನಾವು ಬೆಂಗಳೂರಲ್ಲಿ ಇರ್ಬೇಕಾದ್ರೆ 20/40 ಕೂಡ ಎಕಾನಮಿಕಲ್ ಬಜೆಟಲ್ಲೂ ಭಾಳಷ್ಟು ಮನೆಗಳನ್ನು ಕಟ್ಟಿದ್ದೀವಿ. ಅಲ್ಲೂ ಕೂಡ ಸೇಮ್ ಎಕಾನಮಿ ಅಂತಂದರೆ ನಾಟ್ ಕಾಂಪ್ರಮೈಸಿಂಗ್ ವಿತ್ ದ ಕ್ವಾಲಿಟಿ ಯು ಕ್ಯಾನ್ ಡೂ ಅನ್ನೋದನ್ನು ನಮ್ಮ ಇದರಲ್ಲಿ ಥ್ರೂಔಟ್ 40 years ಪ್ರೂವ್ ಮಾಡಿದ್ದೀವಿ. ಅದು ನಾನು ಎಲ್ಲರಿಗೂ ಒಂದು ಅಡ್ವೈಸ್ ಮಾಡೋದು ಅಂದರೆ, ನೋ ಯುವರ್ ಲಿಮಿಟ್ಸ್. ಆ ಲಿಮಿಟನ್ನು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಫಸ್ಟಿಗೆ ಒಂದು 20 lakh ಬಜೆಟ್ ಇಟ್ಕೊಂಡಿರ್ತಾರೆ. ಯಾರ್ಯಾರು ಹೇಳ್ತಾರೆ ಇಲ್ಲಿ ಗ್ರಾನೈಟ್ ಹಾಕು, ಇಷ್ಟು ಬರ್ಡನ್ ಮಾಡ್ಕೋತಾರೆ ಅಂದರೆ ಅವ್ರಿಗೊಂದು ಕಪ್ ಟೀ ಕುಡಿಯೋದಕ್ಕೂ ಯೋಚನೆ ಮಾಡಬೇಕು. ಬಟ್ ನನ್ನ ಎಲ್ಲ ಕ್ಲೈಂಟ್ಸ್ಗೂ ಹೇಳ್ತೇನೆ, ಇಫ್ ಯುವರ್ ಬಜೆಟ್ ಇಸ್ 25, ರಿಸ್ಟ್ರಿಕ್ಟೆಡ್ ಟು 20, ಒಂದು 5 ಲಕ್ಷ ಮಾರ್ಜಿನ್ ಇಟ್ಕೊಳ್ಳಿ. ಸ್ವಲ್ಪ ವೇರಿಯೇಷನ್ ಆದರೂ ಅಷ್ಟರಲ್ಲೇ ಇರ್ತೀರಾ. ಬಟ್ ನೆವರ್ ಗೋ ಬಿಯಾಂಡ್ ದ್ಯಾಟ್. ಈ 25 26 ಆದರೆ ಹೆಂಗೋ ಮ್ಯಾನೇಜ್ ಮಾಡಿ, 25 30 35 ಭಾಳಷ್ಟು ಕಡೆಗೆ ನೋಡ್ತೇವೆ. ಕಡೆಗೆ ಏನು ಅಂದರೆ ಇಲ್ಲ ರೀ ಸೋತ್ ಹೋಗ್ಬಿಡ್ತಾರೆ. ಅರ್ಧಕ್ಕೆ ಪ್ರಾಜೆಕ್ಟೇ ಅರ್ಧ ನಿಂತಿದ್ದು ಭಾಳಷ್ಟು ಕಡೆಗಿದ್ದಾವೆ. ಬಟ್ ಹಾಗಾಗಿ ನನ್ನಲ್ಲಿ ಯಾರೇ ಬಂದ್ರು ಫಿಕ್ಸ್ ಯುವರ್ ಬಜೆಟ್ ಫಸ್ಟ್. ಇಷ್ಟೇ ಬಜೆಟ್ ಅಂತ. ಇದನ್ನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕಿದ್ರೆ ಅರೌಂಡ್ 70 to 75 ಅಂತ ಸ್ಟಾರ್ಟ್ ಮಾಡಿದ್ರು. ವಿ ಆರ್ ವಿದಿನ್ ದ್ಯಾಟ್. ಅಂದರೆ ಈಗ 1 crore ಅಂದರೆ ನೀವು ನೋಡ್ಬೋದು ಎಲ್ಲ ಫಿನಿಶಿಂಗ್ಸು. ನಮ್ಮ ಯೂಶುವಲ್ ಬಿಲ್ಡಿಂಗಲ್ಲಿ ಏನಾಗುತ್ತೆ, ವಾರ್ಡ್ರೋಬ್ಸು, ಕಿಚನ್ಸು, ಫಿಕ್ಸಿಂಗು ಅದು ಎಲ್ಲ ಸೇರಿ ಅಷ್ಟಕ್ಕೆ ಬಂದಿರೋದು. ತಕ್ಷಣ ನಿಮ್ಮ ರಿಕ್ವೈರ್ಮೆಂಟ್ ಏನು ಫಿಕ್ಸ್ ಮಾಡ್ಕೊಳ್ಳಿ ಮೊದಲು. ಯಾರೋ ಯಾವಾಗೋ ಬರ್ತಾರೆ ಅಂಥೇಳಿ ಇನ್ನೊಂದು ಬೆಡ್ರೂಮ್ ಕಟ್ಟಿ ಕಸ ಗುಡಿಸ್ದೇನೋ ಹಾಗೆ ಬಿಡೋದು ಅಲ್ಲ. ಸೊ ರಿಕ್ವೈರ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ, ಬಜೆಟ್ ಫಿಕ್ಸ್ ಮಾಡ್ಕೊಳ್ಳಿ. ದೆನ್ ಯು ಕಮ್ ಟು ಮೀ, ವಿಲ್ ಸಿ ದ್ಯಾಟ್ ದ ಪ್ರಾಜೆಕ್ಟ್ ಈಸ್ ಕಂಪ್ಲೀಟೆಡ್ ವಿದಿನ್ ದ ಬಜೆಟ್. ಈಗ ಏನಾಗಿದೆ, ಬರೀ ಪ್ಲಾಟ್ ತಗೊಳ್ಳೋದಕ್ಕೆ ನಿಮಗೆ 50-60 ಲಕ್ಷ. ಈಗ ನಂದೇ ಮನೆ ಕಟ್ಬೇಕಾದ್ರೆ ಐ ವಾಸ್ ವೆರಿ ಕಾನ್ಷಿಯಸ್ ಅಬೌಟ್ ದ ಬಜೆಟ್. ನನಗೆ ಮಾಡಲೇಬೇಕು ಅಂದರೆ 1600 ಸ್ಕ್ವೇರ್ ಫೀಟ್ ನಂದು ಮನೆ ಟೋಟಲ್. ಆ ಮನೆದು ಮಾಡಿದಾಗ ವಿದಿನ್ 18 lakhs ಮುಗಿಸ್ಬೇಕಂದ್ರೆ 18 lakhs ಮುಗಿಸಿದ್ದೆ ಕಂಪ್ಲೀಟ್, ಸ್ವತಃ ನಿಂತ್ಕೊಂಡು ಅಂತೇಳಿ. ಸೊ ನನ್ನ ಯಾವುದೇ ಪ್ರಾಜೆಕ್ಟ್ಗಳು ಬಿಯಾಂಡ್ ಬಜೆಟ್ ಹೋಗಿಲ್ಲ ಇಲ್ಲಿವರೆಗೂ. ನಾವು ಈಗ ಬರೀ ಈ ಮನೆಗಳಷ್ಟಲ್ಲ, ಈಗ ಭಾಳಷ್ಟು ಕಡೆಗೆ ರಿನೋವೇಷನ್ಸ್ ಕೂಡ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ರಾಣೆಬೆನ್ನೂರಲ್ಲಿ ರಿನೋವೇಷನ್ಸ್ ಬಿದ್ದಿದ್ದು, ಅದು ಒಂದು 100 ವರ್ಷದ ಹಿಂದಿನ ಮನೆ. ಅದಕ್ಕೆ ಮಾಡರ್ನೈಸ್ ಆಗಿ ಎಲ್ಲ ಕನ್ವರ್ಟ್ ಮಾಡಿ ರಿಟೈನಿಂಗ್ ದ ಓಲ್ಡ್ ಫ್ಯಾಷನ್ ಅದನ್ನು ಕೂಡ ಮಾಡಿದ್ದೀವಿ. ಆಮೇಲೆ ನಮ್ಮದು ಡೋಮ್ ಸ್ಟ್ರಕ್ಚರ್ಸ್ ಮಾಡಿದ್ವಿ. ಗೋಕಾಕ್ ಹತ್ರ ಒಂದು ಡೋಮ್ ಮಾಡಿದ್ವಿ. ಇಟ್ಸ್ ಅ ಸ್ಟೋನ್ ಡೋಮ್ 60 feet ಅದು, ವಿತೌಟ್ ಎನಿ ಸಪೋರ್ಟ್ಸು. ಸೆಂಟರ್ ಹೈಟ್ ಬಂದುಬಿಟ್ಟು 37 feet ಇದೆ. ಸೊ ವಿ ಆರ್ ಸ್ಪೆಷಲೈಸ್ಡ್ ಇನ್ ಡೋಮ್ ಸ್ಟ್ರಕ್ಚರ್ಸ್ ಆ್ಯಂಡ್ ವಿ ಆಲ್ವೇಸ್ ಟ್ರೈ ಟು ಮೇಂಟೈನ್ ದ ಟ್ರೆಡಿಷನ್. ಈ ಕೆಳಗಡೆ ನೋಡ್ಬೋದು ನೀವು ಎಂಟ್ರೆನ್ಸಿಗೆ ಬ್ರಿಕ್ ಟೋಟಲಿ ಪ್ಲಾಸ್ಟರ್, ಎಲ್ಲದು ಪ್ಲಾಸ್ಟರ್ ಮಾಡಿ ಗ್ರಾನೈಟ್ ಅಂಟಿಸಿ ಅದನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲಿ ನ್ಯಾಚುರಲ್ ಬ್ರಿಕ್ಸ್ ಇದೆ, ಅದ್ರ ತಕ್ಕಂಗೆ ಪೌಟಿಕು, ಅದ್ರ ತಕ್ಕಂಗೆ
ತುಳಸಿ ಕಟ್ಟೆ ಅಂತ. ವಿ ಶುಡ್ ನಾಟ್ ಫರ್ಗೆಟ್ ದ ಟ್ರೆಡಿಷನ್. ಆ ಟ್ರೆಡಿಷನ್ ಇಟ್ಕೊಂಡಿದ್ದಾಗ ಭಾಳ ಖುಷಿಯಾಗಿರುತ್ತೆ. ಸಾಧ್ಯ ಆದಷ್ಟು ನಮ್ಮ ಡಿಸೈನ್ಸಲ್ಲಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ. ಆ್ಯಂಡ್ ಕಾಸ್ಟ್ ಇಫೆಕ್ಟಿವ್ ಬಿಲ್ಡಿಂಗ್ಸು ಭಾಳಷ್ಟು ಮಾಡಿದ್ದೀವಿ. ಆ್ಯಂಡ್ ಎಕಾನಮಿಕಲ್ ಇದು ಈ 1 crore ಇಸ್ ಆಲ್ಸೋ ಈಕ್ವಲ್ ಟು 1 lakh ಆಲ್ಸೋ. 1 lakhಗೂ ಅಷ್ಟೇ ಇದು ಇಂಪಾರ್ಟೆನ್ಸ್ ಇರುತ್ತೆ 1 crore. ಯಾಕಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿದಿರ್ತಾನೆ. ಕಷ್ಟಪಟ್ಟು ಹೌದು. ಹಾಗಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡ್ತೀವಿ. ವಿ ಆರ್ ಸ್ಪೆಷಲೈಸ್ಡ್ ಇನ್ ದ್ಯಾಟ್. ಇದಕ್ಕೆ ಯಾವುದೇ ಒಂದು ಸಲಹೆ ಅಥವಾ ಸೂಚನೆ ಏನಾದ್ರು ಬೇಕಾಗಿದ್ದರೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ ಆನ್ ದ ನಂಬರ್ ಮೆನ್ಷನ್ ಬಿಲೋ. ಅನಿಲ್ ಕರಿ, ಕನ್ಸಲ್ಟಿಂಗ್ ಇಂಜಿನಿಯರ್, ಆ್ಯಂಡ್ ವಿ ಹ್ಯಾವ್ ಡನ್ ದ ಪ್ರಾಜೆಕ್ಟ್ಸ್ ಆಲ್ ಓವರ್ ಕರ್ನಾಟಕ. ಎಕನಾಮಿಕಲ್, ಕಾಸ್ಟ್ ಎಫೆಕ್ಟಿವ್ ಬಿಲ್ಡಿಂಗ್ಸ್, ಟ್ರೆಡಿಷನಲ್ ಬಿಲ್ಡಿಂಗ್ಸ್, ರಿನೋವೇಷನ್ಸ್. ವಿ ಆರ್ ಸ್ಪೆಷಲೈಸ್ಡ್ ಇನ್ ರಿನೋವೇಷನ್ಸ್. ಭಾಳಷ್ಟು ಚಾಲೆಂಜಸ್ ತೊಗೊಂಡು ಮಾಡಿದ್ದೀವಿ. ಆ ಥರ ಇದ್ದರೆ ಎನಿ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.